ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಕತೆ ದುರಾಸೆಯ ಫಲ. ಇನ್ಯಾಕೆ ತಡ, ಬನ್ನಿ ಮಕ್ಕಳ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಂಪುರ ಎನ್ನುವಂತಹ ಒಂದು ಸುಂದರವಾದ ಹಳ್ಳಿ ಇತ್ತು. ಈ ಹಳ್ಳಿಯಲ್ಲಿ ಇಬ್ಬರು ಗಂಡ ಹೆಂಡತಿ ವಾಸವಾಗಿದ್ದರು. ಅವರಿಗೆ ಯಾವುದೇ ಹೊಲ ಇರದ ಕಾರಣ ಗಂಡ ಮರ ಕಡಿಯುವ ಕೆಲಸಗಳನ್ನು ಮಾಡ್ತಾ ಇದ್ದ. ಮರಗಳನ್ನು ಕಡಿದು ಮಾರಾಟವನ್ನು ಮಾಡ್ತಿದ್ದ. ಇದೇ ಅವನ ದಿನದ ಕೆಲಸವಾಗಿತ್ತು. ಹೀಗೊಂದು ದಿನ ಮರ ಕಡಿಯುವಾಗ ಮರದಲ್ಲಿ ಯಾರೋ ಜೋರಾಗಿ ಮಾತನಾಡುವ ಸದ್ದು ಕೇಳಿಸಿತು. ಇದನ್ನು ಕೇಳಿಸಿಕೊಂಡಂತಹ ಆ ಮರ ಕಡಿಯುವ ವ್ಯಕ್ತಿ ಭಯಗೊಂಡು, ಯಾರು ನೀನು ಅಂತ ಕೇಳಿದ. ದಯವಿಟ್ಟು ನನ್ನ ಮರವನ್ನು ಕಡಿಯಬೇಡ, ನಾನು ಮಾಂತ್ರಿಕ ದೆವ್ವ. ಇದು ನನ್ನ ಮರ, ನಾನು ವಾಸವಾಗಿರುವ ಮರ. ಈ ಮರವನ್ನು ಕಡಿಯಬೇಡ, ನಿನಗೆ ಏನು ಬೇಕಾದರೂ ವರವನ್ನು ನಾನು ಕೊಡ್ತೇನೆ ಅಂತ ಆ ಮರ ಹೇಳುತ್ತೆ. ಏನು ಬೇಕಾದರೂ ಕೊಡ್ತೀಯಾ? ಸ್ವಲ್ಪ ತಡಿ, ನಾನು ಮನೆಗೆ ಹೋಗಿ ನನ್ನ ಹೆಂಡತಿಯ ಬಳಿ ಕೇಳಿಕೊಂಡು ಬರ್ತೇನೆ ಏನು ವರ ಕೇಳಬೇಕು ಅಂತ ಮರದ ಹತ್ರ ಹೇಳಿ ಆ ಮರ ಕಡಿಯುವ ವ್ಯಕ್ತಿ ಅಲ್ಲಿಂದ ಮನೆಗೆ ಬರ್ತಾನೆ. ರೀ, ನೀವು ಹೇಳ್ತಿರೋದು ನಿಜನಾ? ಆ ಮರ ನಮಗೆ ನಿಜವಾಗ್ಲೂ ವರ ನೀಡುತ್ತಾ? ನೀವು 10 ತಲೆಗಳನ್ನು ಕೇಳಿ, ಆಗ ನೀವು ತುಂಬಾ ಯೋಚನೆ ಮಾಡ್ಬೋದು, ತುಂಬ ಕೆಲಸಗಳನ್ನು ಮಾಡಬಹುದು ಅಂತ ಆ ಮರ ಕಡಿಯುವವನ ಹೆಂಡತಿ ಮೂರ್ಖವಾಗಿ ನುಡಿತಾಳೆ. ಹಿಂತಿರುಗಿ ಬಂದ ಮರ ಕಡಿಯುವ ವ್ಯಕ್ತಿ, ನನಗೆ 10 ತಲೆಗಳನ್ನು 4-5 ಕೈಗಳನ್ನು ದಯಪಾಲಿಸು ಮರವೇ ಅಂತ ಕೇಳ್ತಾನೆ. ಅದಕ್ಕೆ ಆ ಮರ, ಏನು, ನೀನು ಆ ವರವನ್ನು ಕೇಳ್ತಿದ್ದೀಯಾ? ನಾನೇನು ನೀನು ಬಂಗಾರವನ್ನು ಹಣವನ್ನು ಕೇಳ್ತೀಯಾ ಅಂದ್ಕೊಂಡೆ ಅಂತ ಹೇಳುತ್ತೆ. ನನಗೆ ನನ್ನ ಹೆಂಡತಿ ಹೇಳಿದ್ದಾಳೆ, ಇದರಿಂದ ನನಗೆ ತುಂಬ ಉಪಯೋಗವಿದೆ ಅಂತ. ನೀನು ದಯಪಾಲಿಸು ಅಂತ ಮರವನ್ನು ಕೇಳ್ತಾನೆ. ಮರವು ಆ ವರವನ್ನು ದಯಪಾಲಿಸುತ್ತೆ. ತಕ್ಷಣವೇ ಮರ ಕಡಿಯುವ ವ್ಯಕ್ತಿಗೆ 10 ತಲೆಗಳು 4-5 ಕೈಕಾಲುಗಳು ಬರುತ್ತೆ. ಅವನು ತುಂಬಾ ಸಂತೋಷ ಪಡ್ತಾನೆ. ತನ್ನ ಹೆಂಡತಿಗೆ ತೋರಿಸಿದರೆ ಅವಳು ತುಂಬಾ ಖುಷಿ ಪಡ್ತಾಳಂತ ಅಂದ್ಕೋತಾನೆ. ಹಾಗೂ ಮರಕ್ಕೆ ಧನ್ಯವಾದ ಹೇಳಿ ಊರಿನತ್ತ ಬರ್ತಾನೆ. ಊರಲ್ಲಿ ನೋಡಿದ ಜನರೆಲ್ಲ ಆಶ್ಚರ್ಯ ಪಡ್ತಾರೆ ಹಾಗೂ ಇದು ಯಾವುದೋ ರಾಕ್ಷಸ ಅಂತ ತಿಳ್ಕೊಳ್ತಾರೆ. ಅವರೆಲ್ಲರೂ ಒಂದಾಗಿ ದೊಣ್ಣೆಗಳನ್ನು ಹಿಡಿದು ರಾಕ್ಷಸ ಎಂದು ತಿಳಿದು ಮರ ಕಡಿಯುವ ವ್ಯಕ್ತಿಯನ್ನು ಹಿಗ್ಗಾಮುಗ್ಗ ಹೊಡಿತಾರೆ. ಇದರಿಂದ ಅವನು ಅಲ್ಲೇ ಪ್ರಾಣವನ್ನು ಬಿಡುತ್ತಾನೆ. ಮರ ಕಡಿಯುವವನ ಹೆಂಡತಿ ಇದರಿಂದ ತುಂಬಾ ದುಃಖಕ್ಕೊಳಗಾಗ್ತಾಳೆ ಹಾಗೂ ತನ್ನ ಮೂರ್ಖತನದ ವರಕ್ಕೆ ತಾನೇ ಶಪಿಸ್ತಾಳೆ. ಊರಿನ ಜನರೆಲ್ಲರಿಗೂ ಕೂಡ ನಡೆದ ವಿಷಯವನ್ನು ಹೇಳ್ತಾಳೆ. ಊರಿನ ಜನರು ಅವನು ಮರ ಕಡಿಯುವ ವ್ಯಕ್ತಿ ಎಂದು ತಿಳಿದು ತುಂಬಾ ದುಃಖ ಪಡ್ತಾರೆ ಹಾಗೂ ಅವಳಿಗೆ ಸಹಾಯಗಳನ್ನು ಮಾಡಲು ಮುಂದಾಗ್ತಾರೆ. ಅದಕ್ಕೆ ಹೇಳೋದು ಮಕ್ಕಳೇ, ನಮಗೆ ಸಿಕ್ಕ ಅವಕಾಶಗಳನ್ನು ನಾವು ಹಿಂದೆ ಮುಂದೆ ಯೋಚಿಸದೆ ಉಪಯೋಗಿಸಿಕೊಂಡ್ರೆ ಮುಂದೆ ಆಗುವ ಅನಾಹುತಕ್ಕೆ ನಾವೇ ಕಾರಣರಾಗ್ತೇವೆ ಅಂತ. ಇಲ್ಲಿ ಮರ ಕಡಿಯುವ ವ್ಯಕ್ತಿ ಹಾಗೂ ಅವನ ಹೆಂಡತಿ ಯೋಚಿಸಿ ವರವನ್ನು ಕೇಳಿದರೆ ಇಷ್ಟೊತ್ತಿಗೆ ಅವರು ಸಂತೋಷದಿಂದ ಬದುಕ್ಬೋದಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.